ದಾಳಿಂಬೆ ಬೆಳಿಬೇಕಂದ್ರೆ ಭಾಳ ಶ್ರದ್ಧೆ ಬೇಕು, ಅಷ್ಟೇ ಕಷ್ಟನೇ ಇದೆ, ದುಡ್ಡನ್ನ ಹಾಗೆ ಬರ್ತದೆ. ಕೆಮಿಕಲ್ ಹಾಕೇ ಇಲ್ಲ, ಕುರಿ ಗೊಬ್ಬರದಿಂದನೇ ಬೆಳೆಸಿದ್ದೀವಿ ನಾವು. ಆ ಥರ ಆಗಿ ನಮಗೆ ಹಣ್ಣು ಕ್ಲಿಯರಾಗಿ ಬಂದಿದೆ. ಒಂದು ಎಕರೆಗೆ ನೀವೇನಿಲ್ಲ ಅಂದ್ರೆ 10 ಲಕ್ಷದವರೆಗೂ ತೆಗಿಬೋದು. ಒಂದು 2 ರಿಂದ 2.5 ಲಕ್ಷ ರೂಪಾಯಿ ಖರ್ಚು ಹೋಗ್ಬೋದು, 7.5 ಲಕ್ಷ ರೂಪಾಯಿ ಆದಾಯ ಉಳಿತೈತಿ. ಔಷಧೀಯ ಗುಣಗಳನ್ನು ಹೊಂದಿರುವ ಹಣ್ಣು, ಅತಿ ಹೆಚ್ಚು ಬಿಸಿಲು ಕೇಳುವ ಬರಗಾಲದ ಬೆಳೆ, ರೈತರಿಗೆ ಹೆಚ್ಚು ಆದಾಯವನ್ನ ತಂದುಕೊಡುವ ಹಣ್ಣಿನ ಬೆಳೆ ದಾಳಿಂಬೆ ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ರೋಜಾ ಮನು ಪಾಟೀಲ್. ದಾಳಿಂಬೆ ನಮ್ಮ ದೇಶದ ಒಂದು ಪ್ರಮುಖ ವಾಣಿಜ್ಯ ಹಣ್ಣಿನ ಬೆಳೆ. ದಾಳಿಂಬೆ ರೈತರಿಗೆ ಅತಿ ಹೆಚ್ಚಿನ ಆದಾಯವನ್ನ ತಂದುಕೊಡುವ ಬೆಳೆಗಳಲ್ಲಿ ಮುಖ್ಯವಾದದ್ದು. ಆದರೆ ಸಾಕಷ್ಟು ಬಾರಿ ದಾಳಿಂಬೆ ರೈತರಿಗೆ ನಷ್ಟವನ್ನು ಕೂಡ ಉಂಟು ಮಾಡಿದೆ. ಆದರೆ ಇದರಲ್ಲಿ ಹೆಚ್ಚಿನ ಆದಾಯವನ್ನು ಕೂಡ ಗಳಿಸಬಹುದು ಎಂದು ಬಹಳಷ್ಟು ರೈತರು ಹೊಸದಾಗಿ ದಾಳಿಂಬೆ ಕೃಷಿಯನ್ನ ಆರಂಭಿಸ್ತಾ ಇದ್ದಾರೆ. ಹೆಚ್ಚು ಆದಾಯ ಗಳಿಸುವಲ್ಲಿ ಬಹುತೇಕ ರೈತರು ಯಶಸ್ವಿಯೂ ಆಗ್ತಾ ಇದ್ದು, ದಾಳಿಂಬೆ ಬೆಳೆಯುವ ಪ್ರದೇಶ ವಿಸ್ತರಣೆಯಾಗುತ್ತಲೇ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ದಾಳಿಂಬೆ ಬೇಸಾಯದ ಕುರಿತು ವಿವರವಾದ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ದಾಳಿಂಬೆ ಹಣ್ಣಿನ ಮೂಲ ಇರಾನ್ ದೇಶ. ಸಮಶೀತೋಷ್ಣ ಮತ್ತು ಉಷ್ಣವಲಯದ ಪ್ರದೇಶಗಳಲ್ಲಿ ದಾಳಿಂಬೆಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ದಾಳಿಂಬೆಯಲ್ಲಿ ರಂಜಕ, ಕಬ್ಬಿಣ, ಸುಣ್ಣ, ವಿಟಮಿನ್ ಬಿ ಮತ್ತು ಸಿ ಹಾಗೂ ಸಾಕಷ್ಟು ಔಷಧೀಯ ಗುಣಗಳಿವೆ. ಹಾಗಾಗಿ ಈ ಹಣ್ಣನ್ನು ವಿಶ್ವದಾದ್ಯಂತ ವ್ಯಾಪಕವಾಗಿ ಬಳಸಲಾಗುತ್ತಿದ್ದು, ಅಷ್ಟೇ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿದೆ. ಕರ್ನಾಟಕದಲ್ಲಿ 3 ಲಕ್ಷ ಟನ್ ದಾಳಿಂಬೆ ಉತ್ಪಾದನೆ. ದೇಶದಲ್ಲಿ 32 ಲಕ್ಷ ಟನ್ ದಾಳಿಂಬೆ ಉತ್ಪಾದನೆ. 2011-12ನೇ ಸಾಲಿನಲ್ಲಿ ದೇಶದಲ್ಲಿ ಒಟ್ಟು 7,72,000 ಟನ್ ದಾಳಿಂಬೆ ಉತ್ಪಾದನೆಯಾಗಿತ್ತು. 10 ವರ್ಷದಲ್ಲಿ ದಾಳಿಂಬೆ ಇಳುವರಿ ಹಲವು ಪಟ್ಟು ಹೆಚ್ಚಳವಾಗಿದ್ದು, 2021-22ನೇ ಸಾಲಿನಲ್ಲಿ 32 ಲಕ್ಷ ಟನ್ಗೆ ಏರಿಕೆಯಾಗಿದೆ. ಇನ್ನು ಈ 10 ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಿ ದಾಳಿಂಬೆ ಬೆಳೆಯುವವರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದ್ದು, ಉತ್ಪಾದನೆಯು ದಾಖಲೆ ಮಟ್ಟದಲ್ಲಿ ಹೆಚ್ಚಳವಾಗಿದೆ. ಕರ್ನಾಟಕ ದಾಳಿಂಬೆ ಬೇಸಾಯದಲ್ಲಿ 3ನೇ ಸ್ಥಾನದಲ್ಲಿದ್ದು, ಕಳೆದ ಸಾಲಿನಲ್ಲಿ 3 ಲಕ್ಷ ಟನ್ ದಾಳಿಂಬೆ ಉತ್ಪಾದನೆಯಾಗಿದೆ. 10 ವರ್ಷದ ಹಿಂದೆ ನಮ್ಮ ರಾಜ್ಯದಲ್ಲಿ 1,51,000 ಟನ್ ದಾಳಿಂಬೆ ಉತ್ಪಾದನೆಯಾಗಿತ್ತು. ಇನ್ನು ನಮ್ಮ ರಾಜ್ಯದಲ್ಲಿ ಬಾಗಲಕೋಟೆ, ವಿಜಯಪುರ, ರಾಯಚೂರು, ಕಲಬುರಗಿ, ಕೊಪ್ಪಳ, ಚಿತ್ರದುರ್ಗ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ದಾಳಿಂಬೆಯನ್ನ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಇನ್ನು ಕೊಪ್ಪಳ ಜಿಲ್ಲೆ ಹಲವು ದಶಕಗಳಿಂದ ದಾಳಿಂಬೆ ಬೇಸಾಯಕ್ಕೆ ಹೆಚ್ಚು ಫೇಮಸ್. ಇಲ್ಲಿನ ಹಲವು ರೈತರು ದಾಳಿಂಬೆ ಬೆಳೆದು ರಫ್ತು ಸಹ ಮಾಡಿದ್ರು. ದುಂಡಾಣು ಅಂಗಮಾರಿ ರೋಗದ ಹಿನ್ನೆಲೆಯಲ್ಲಿ ದಾಳಿಂಬೆ ಬೆಳೆಯುವವರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿತ್ತು. ಆದರೆ ಈಗ ಮತ್ತೆ ಸಾಕಷ್ಟು ರೈತರು ದಾಳಿಂಬೆ ಬೆಳೆಯುತ್ತಿದ್ದಾರೆ. ದಾಳಿಂಬೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಸಾಕಷ್ಟು ಫೇಮಸ್. ಯಾಕಂತಂದ್ರೆ 20 ವರ್ಷಗಳ ಹಿಂದೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಕುಷ್ಟಗಿ ದಾಳಿಂಬೆ ಅದು ಅತ್ಯಂತ ಫೇಮಸ್. ಅವಾಗ ಒಂದು 4,000 ರಿಂದ 5,000 ಹೆಕ್ಟರ್ ಪ್ರದೇಶದಲ್ಲಿ ಇದು ಬೆಳೀತಾ ಇದ್ರು. ಯಾಕಂತ ಹೇಳಿದ್ರೆ ಅದು ಅತ್ಯಂತ ಅವಾಗ ಒಂದು 200 ರೂಪಾಯಿ ಕೆಜಿವರೆಗೂ ಹೋಯ್ತು. ಅಂದರೆ ಸಾಕಷ್ಟು ಯುರೋಪ್ಗೆಲ್ಲ ಹೋಯ್ತು. ಆ ದೃಷ್ಟಿಯಿಂದ ಎಲ್ಲ ಸಾಕಷ್ಟು ಜನ ದಾಳಿಂಬೆ ಬೆಳೆದ್ರು. ಅದರ ನಡುವೆ ದುಂಡಾಣು ರೋಗ ಬಂದಾಗ ಎಲ್ಲ ಹೋಯ್ತು. ಈಗ ಮತ್ತೆ ಅದೇ ಇದು ಬರ್ತಾಯಿದೆ. ಯಾಕಂದ್ರೆ ಆ ಕ್ವಾಲಿಟಿ, ಆ ಟೇಸ್ಟ್ ನಮ್ಮ ಕುಷ್ಟಗಿ ಕೊಪ್ಪಳದಲ್ಲಿ ಬಂದಂಗೆ ಬೇರೆ ಎಲ್ಲಿ ಬರೋದಿಲ್ಲ. ಅದು ಯಾವುದೇ ದೇಶದಲ್ಲಿ ಬರೋದಿಲ್ಲ, ಯಾವುದೇ ರಾಜ್ಯದಲ್ಲಿ ಬರೋದಿಲ್ಲ. ಇವತ್ತಿಗೆ ಆ ಬೇಡಿಕೆನ ಉಳಿಸ್ಕೊಂಡಿದೆ. ಇವತ್ತು ಮತ್ತೆ ತಿರುಗಿ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಸಾಕಷ್ಟು ನಾವು ರೈತರಿಗೆ ಎನ್ಕರೇಜ್ ಮಾಡಿ ದಾಳಿಂಬೆ ಬೆಳೀಲಿಕ್ಕೆ ಸಾಕಷ್ಟು ಸಹಾಯಧನಗಳನ್ನು ನೀಡ್ತಾ ಇದ್ವಿ. ಅವ್ರಿಗೆ ಹನಿ ನೀರಾವರಿ ವ್ಯವಸ್ಥೆನ ಮಾಡಿಕೊಡ್ತಾ ಇದ್ವಿ. ಆಮೇಲೆ ಗಿಡಗಳನ್ನು ಹಚ್ಕೊಂಡ್ರೆ ಅಂತೇಳಿ ಅದಕ್ಕೆ ದುಡ್ಡು ಕೊಡ್ತಾ ಇದ್ವಿ. ಅವರು ವಿವಿಧ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ನಲ್ಲಿ NREG, NHM, RKY ಇಂಥಲ್ಲೆಲ್ಲ ನಾವು ದಾಳಿಂಬೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ವಿ. ಸ್ಟೇಟ್ ಗೌರ್ಮೆಂಟಲ್ಲಿ CHD ಅನ್ನೋ ಸ್ಕೀಮಲ್ಲಿ ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ವಿ. ಹೀಗಾಗಿ ಈಗ ಮತ್ತೆ 2,500 ರಿಂದ 3,000 ಹೆಕ್ಟರ್ ಪ್ರದೇಶವರೆಗೂ ಏರಿಯಾ ಹೆಚ್ಚಾಗಿದೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ತರಲಕಟ್ಟಿ ಗ್ರಾಮದ ರೈತ ಸಂಗನಗೌಡ ಅವರು ಯಲಬುರ್ಗಾ ತಾಲೂಕಿನ ಶಿಡ್ಲಬಾವಿ ಗ್ರಾಮದ ಬಳಿ 12 ಎಕರೆ ಜಮೀನು ಕೊಂಡಿದ್ದು ಅದರಲ್ಲಿ ದಾಳಿಂಬೆ ಬೆಳೆದಿದ್ದಾರೆ.
ಇವರ ಜಮೀನು ಸಂಪೂರ್ಣವಾಗಿ ಬೆಟ್ಟಗುಡ್ಡಗಳಿಂದ ಕೂಡಿದ್ದು ಜಮೀನನ್ನು ಸಮತಟ್ಟು ಮಾಡಿ ಮೊದಲ ಬೆಳೆಯಾಗಿ ದಾಳಿಂಬೆ ನಾಟಿ ಮಾಡಿದ್ದಾರೆ. ಇವರು ನಾವು ಕೇಸರ್ ತಳಿಯ ಟಿಶ್ಯೂ ಕಲ್ಚರ್ ಸಸಿಗಳನ್ನು ಮಹಾರಾಷ್ಟ್ರದಿಂದ ತಂದು ನಾಟಿ ಮಾಡಿದ್ದೇವೆ. ಈಗ 1.5 ವರ್ಷದ ಗಿಡಗಳು ಇವರ ತೋಟದಲ್ಲಿದ್ದು ಫಸಲು ಪಡೆಯಲು ಸಂಗನಗೌಡ ಅವರು ಸಿದ್ಧರಾಗುತ್ತಿದ್ದಾರೆ. ತರ್ಲಕಟ್ಟಿ ನಮ್ಮೂರ್ರಿ. ನಾವು ಇಲ್ಲಿ ಸಿಡ್ಲಿಬಾಯಿ ಒಳಗೆ 12 ಎಕರೆ ಜಮೀನು ತೊಗೊಂಡಿದ್ದೀವಿ. ಇಲ್ಲಿ ಜಮೀನೊಳಗೆ ತೊಗೊಂಡು ಇದು ಸ್ವಲ್ಪ ಕಲ್ಲು ಮಟ್ಟಿ ಗುಡ್ಡಗಾಡಿತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿ ದಾಳಿಂಬ್ರಿ ಹಚ್ಚಿದ್ದೀವಿ. ದಾಳಿಂಬ್ರಿ ಹಚ್ಚಿ ಈಗ 15 ತಿಂಗಳಿಗೆ ಹಣ್ಣಿಗೆ ಬಿಟ್ಟಿದ್ದೀವಿ ರೀ. ಹಣ್ಣಿಗೆ ಬಿಟ್ಟಿದ್ದೀವಿ. ಈಗ ಹಣ್ಣು ಸ್ಟಾರ್ಟ್ ಆಗಿದೆ ರೀ. ಸಸಿ ಜೈನ್ ಕಂಪ್ನಿಯಿಂದ ಮಹಾರಾಷ್ಟ್ರದಿಂದ ತಂದೀವಿ ರೀ. ಟಿಶ್ಯೂ ಕಲ್ಚರ್ ಸಸಿ ರೀ. ಇದು ಒಂದು ಸಸಿಗೆ 46 ರೂಪಾಯಿ ಸರ. ಆಮೇಲೆ ತಂದು ಇಲ್ಲೇ ಹಚ್ಚಿ ಈಗ ಆಮೇಲೆ ಇದಕ್ಕೆಲ್ಲ ಕುರಿ ಗೊಬ್ಬರ ಹಾಕಿದ್ದೀವಿ ರೀ ಜಾಸ್ತಿ. ಇದು ಕೆಮಿಕಲ್ ಯಾವುದೇ ರೀತಿ ಕೆಮಿಕಲ್ ಹಾಕೇ ಇಲ್ಲ. ನಾವು ಕುರಿ ಗೊಬ್ಬರದಿಂದನೇ ಬೆಳೆಸಿದ್ದೀವಿ ನಾವು. ಆ ಥರ ಆಗಿ ನಮಗೆ ಹಣ್ಣು ಕ್ಲಿಯರಾಗಿ ಬಂದಿದ್ದೇವೆ ರೀ. ಜೂನ್ ತಿಂಗಳು ಹಚ್ಚಿನಪ್ಪ ಅಂದ್ರೆ ಬೆಳವಣಿಗೆ ಸರಿಯಾಗಿ ಬರ್ತದೆ. ಹಂಗಾಗಿ ಮಳೆಗಾಲಕ್ಕೆಲ್ಲ ಕ್ಲಿಯರಾಗಿ ಬರ್ತೈತಿ. ಈ ಭೂಮಿ ಒಣ ಬೇಸಾಯ ಭೂಮಿ ಇರ್ಬೇಕು ರೀ. ಜಾಸ್ತಿ ಟೆಂಪ್ರೇಚರ್ 35 ಡಿಗ್ರಿ ಮೇಲೆ ಇರ್ಬೇಕು ರೀ ಅದಕ್ಕೆ ದಾಳಿಂಬಿಗೆ. ಹಂಗಾದ್ರೆ ಕರೆಕ್ಟಾಗಿ ಬೆಳಿತೈತಿ. ಇಲ್ಲಪ್ಪ ಅಂದ್ರೆ ರೋಗಕ್ಕೆ ತುತ್ತಾಗುತ್ತೆ ರೀ ಅದು. ನೀರೆಲ್ಲ ಹರಿದು ಹೋಗ್ತಿರ್ಬೇಕು. ನೀರು ನಿಲ್ಲಂತ ಇರೋಂಗಿಲ್ಲ ರೀ. ನೀರು ನಿಂತ್ಯಪ್ಪ ಅಂತಂದ್ರೆ ರೋಗಗಳು ಜಾಸ್ತಿ ಆಗ್ತವೆ. ದಾಳಿಂಬೆಯನ್ನು ಹಲವು ವಿಧದ ಮಣ್ಣಿನಲ್ಲಿ ಬೆಳೆಯಬಹುದಾದ್ರೂ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ. ಇನ್ನು ಬೇಸಿಗೆಯಲ್ಲಿ ಹೆಚ್ಚು ಉಷ್ಣಾಂಶವಿರುವ ಪ್ರದೇಶಗಳು ಈ ಬೆಳೆಗೆ ಸೂಕ್ತ. ಹೆಚ್ಚು ಉಷ್ಣಾಂಶವಿದ್ದಷ್ಟು ಉತ್ತಮ ಗುಣಮಟ್ಟದ ಹಣ್ಣಿನ ಇಳುವರಿ ದೊರೆಯುತ್ತೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಕುಷ್ಟಗಿಯ ವಾತಾವರಣ ದಾಳಿಂಬೆ ಬೇಸಾಯಕ್ಕೆ ಅತ್ಯುತ್ತಮವಾಗಿದೆ. ರೈತರು ಹಲವು ತಳಿಗಳ ದಾಳಿಂಬೆಯನ್ನು ಬೆಳೆಯುತ್ತಿದ್ದಾರೆ. ಮೊದಲು ಕುಷ್ಟಗಿಯಲ್ಲಿ ಬೆಳೆಯಲಾಗುತ್ತಿದ್ದು ಈಗ ಕೊಪ್ಪಳದ ಹಲವು ಪ್ರದೇಶಗಳಲ್ಲಿ ದಾಳಿಂಬೆ ಬೆಳೆಯಲಾಗುತ್ತಿದೆ. ಸೌಳು ಭೂಮಿ ಇರಬಾರ್ದು ರೀ. ಆಮೇಲಿಂದ ಪೂರ್ತಿ ಕೆಂಪು ಹಿಟ್ಟಾದ ಭೂಮಿ ಇರಬಾರ್ದು ರೀ. ಹಳ್ಳ ಇರ್ಬೇಕು ರೀ. ಜಾಸ್ತಿ ಕಲ್ಲು ಭೂಮಿ ಇರ್ಬೇಕು. ಅಂಥಲ್ಲಿ ಇದ್ರೆ ಮಾತ್ರ ಬೆಳಿತಿದ್ರಿ ಇದು. ಅಂದ್ರೆ ಅದು ಟೆಂಪ್ರೇಚರ್ ಜಾಸ್ತಿ ಕೊಡ್ತೈತೆ ರೀ. ಕಲ್ಲು ಭೂಮಿ ಇತ್ತಂದ್ರೆ ಈ ಗಿಡಕ್ಕೆ ಟೆಂಪ್ರೇಚರ್ ಜಾಸ್ತಿ ಕೊಡ್ತೈತೆ ರೀ. ಹಂಗಾಗಿ ಬೆಳಿತೈತೆ ರೀ. ಇಲ್ಲಪ್ಪ ಅಂದ್ರೆ ಟೆಂಪ್ರೇಚರ್ ಕಡಿಮೆ ಆದಾಗಲ ರೋಗ ಜಾಸ್ತಿ ಬರುತ್ತೆ. ಮೋಡ ಮುಚ್ಚಿದ ವಾತಾವರಣ ಇದ್ದರಿಂದ ರೋಗ ಜಾಸ್ತಿ ಆಗುತ್ತೆ ರೀ. ಇದಕ್ಕೆ ಏನಿದ್ರೆ 35 ಡಿಗ್ರಿ ಮೇಲೆ ಬಿಸಿಲು ಇರ್ಬೇಕು ರೀ ಇದಕ್ಕೆ. ಹಂಗಿದ್ದಾಗ ಮಾತ್ರ ಇದು ಬೆಳವಣಿಗೆ ಚಲೋ ಬರುತ್ತೆ ರೀ. ಬರಗಾಲದ ಬೆಳೆ ಇದು. ಆದರೆ ನಮ್ಮ ಕೊಪ್ಪಳ ಜಿಲ್ಲೆ ಮೊದಲೇ ಬರಗಾಲ ಪ್ರದೇಶ. ಆಮೇಲೆ ಮಳೆ ಕಡಿಮೆ. ಇಲ್ಲಿ ಮಳೆ ಎಲ್ಲಿ ಕಡಿಮೆ ಇದೆ ಅಲ್ಲಿ ದಾಳಿಂಬೆ ಅತ್ಯಂತ ಉತ್ಕೃಷ್ಟವಾಗಿ ಬರುತ್ತೆ. ಆಮೇಲೆ ನಮ್ಮ ಕುಷ್ಟಗಿ ವಾತಾವರಣ ಅಂತೂ ಅತ್ಯಂತ ಹೇಳಿ ಮಾಡಿಸಿರ್ತಕ್ಕಂಥ ವಾತಾವರಣ ಅದಕ್ಕೆ. ಇವತ್ತಿಗೆ ನಮ್ಮ ರೈತರು ಹೊಸ ಹೊಸ ತಳಿಗಳನ್ನು ಬೆಳೀತಾ ಇದ್ದಾರೆ. ಮೊದಲು ಗಣೇಶ್ ಅಂತ ಬೆಳೆದ್ರು, ಕೇಸರ್ ಅಂತ ಬೆಳೆದ್ರು, ಈಗ ಭಗವಾ ಅಂತ ಬೆಳೆದಾರೆ. ಈಗ ಸೂಪರ್ ಭಗವಾ ಅಂತ ಹೋಗ್ತಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾಯಿದೆ. ಮೊದಲು ಕುಷ್ಟಗಿ ಅಷ್ಟೇ ಇತ್ತು. ಈಗ ಯಲಬುರ್ಗದಲ್ಲಿ ಬೆಳೀತಾ ಇದ್ದಾರೆ. ಜೊತೆಗೆ ಕನಕಗಿರಿಯಲ್ಲಿ ಸಾಕಷ್ಟು ಬೆಳೀತಾ ಇದ್ದಾರೆ. ಇಲ್ಲಿ ಈಗ ಅಳವಂಡಿಯಲ್ಲಿ ಒಂದು 500 ಹೆಕ್ಟರ್ಗಿಂತ ಹೆಚ್ಚು ಪ್ರದೇಶದಲ್ಲಿ ರೈತರು ಬೆಳೀತಾ ಇದ್ದಾರೆ. ಅಲ್ಲಿ ಹೋಗಿಬಿಟ್ರೆ ಬರೀ ದಾಳಿಂಬೆಯನ್ನು ನೋಡ್ಬೋದು ನಾವು. ಮತ್ತು ಕನಕಗಿರಿಯಲ್ಲೂ ಸಾಕಷ್ಟು ಬೆಳೀತಾ ಇದ್ದಾರೆ. ಯಲಬುರ್ಗ ಭಾಗದಲ್ಲಿ ಸಾಕಷ್ಟು ಹಿರೇವಂಕಲ್ಕುಂಟ ಆ ಭಾಗದಲ್ಲೆಲ್ಲ ಭಾಳ ಜನ ದಾಳಿಂಬೆ ಬೆಳೀತಾ ಇದ್ದಾರೆ. ದಾಳಿಂಬೆ ಬೆಳೆಯಲ್ಲಿ 5 ಬೈ 5 ಮೀಟರ್, 6 ಬೈ 6 ಮೀಟರ್ ಮತ್ತು 4.5 ಬೈ 4.5 ಮೀಟರ್ ಅಂತರವನ್ನು ಶಿಫಾರಸು ಮಾಡಲಾಗಿದೆ. ಆದರೆ ಸಾಕಷ್ಟು ರೈತರು ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿಯಲ್ಲಿ ದಾಳಿಂಬೆ ಬೆಳೆಯುತ್ತಿದ್ದಾರೆ. ಸಂಗನಗೌಡ ಅವರು ಸಾಲಿನಿಂದ ಸಾಲಿಗೆ 12 ಅಡಿ ಮತ್ತು ಸಸಿಯಿಂದ ಸಸಿಗೆ 10 ಅಡಿ ಅಂತರ ನೀಡಿ ದಾಳಿಂಬೆ ಸಸಿ ನಾಟಿ ಮಾಡಿದ್ದಾರೆ. ಇವರು ಜೆಸಿಬಿಯಿಂದ ಗುಂಡಿ ತೆಗೆದು ಅದಕ್ಕೆ ಕಾಂಪೋಸ್ಟ್, ಕುರಿ ಗೊಬ್ಬರ ತುಂಬಿಸಿ ಸಸಿ ನಾಟಿ ಮಾಡಿದ್ರು. ಈ ಭೂಮಿ ತಯಾರು ಮಾಡ್ಬೇಕಾದ್ರೆ ಫಸ್ಟ್ ನಾವು ಮಾರ್ಕೌಟ್ ಮಾಡ್ಕೊಂಡು 12 ಬೈ 10 ಮಾಡ್ಬೇಕು ರೀ. ಸಾಲಿಂದ ಸಾಲು 12 ರೀ. ಅಗಿಲಿಂದ ಅಗಿಗೆ 10 ಫೂಟು ಮಾಡ್ಬೇಕ್ರಿ. ಇದನ್ನು ಗುಂಡಿ ತೆಗಿಸ್ಬೇಕು ಸರ. ಗುಂಡಿ JCBಲಿಂದ ಗುಂಡಿ ತೆಗಿಸ್ಬೇಕು. JCBಲಿಂದ ಗುಂಡಿ ತೆಗಿಸಿ ಅದಕ್ಕೆ ಈ ಕಾಂಪೋಸ್ಟ್ ಗೊಬ್ಬರ, ಕುರಿ ಗೊಬ್ಬರ ಆಯ್ತು ಅಥವಾ ದನದ ಗೊಬ್ಬರ ಆಯ್ತು, ಅದಕ್ಕೆ ತುಂಬಬೇಕು ಸರ. ತುಂಬಿ ಎಲ್ಲ ಮುಚ್ಚಿ ರೆಡಿ ಮಾಡಿ ಆಮೇಲೆ ನಾವು ಸಸಿ ನಾಟಿ ಮಾಡ್ಬೇಕು ಸರ್. ಬೇಸಿಗೆಗೆಲ್ಲ ಅದ ಮಾಡ್ಕೋಬೇಕು. ಭೂಮಿ ಮೊದಲ ಈ JCBಲಿಂದ ಗುಂಡಿ ತೆಗಿಸ್ಯಾರ. 1.5 ಅಡಿ ಗುಂಡಿ ತೆಗಿಸಿ ಅದಕ್ಕೆಲ್ಲ ಕಾಂಪೋಸ್ಟ್ ಗೊಬ್ಬರ ಎಲ್ಲ ತುಂಬಿ ಅದನ್ನೆಲ್ಲ ಅಲ್ಲಿ ಕಲಿಸಿ ಅದು ಕಾಂಪೋಸ್ಟ್ ಗೊಬ್ಬರ ಹಾಕಿ ತುಂಬಿ ಬಿಡ್ಬೇಕ್ರಿ. ಆಮೇಲೆ ಅದಕ್ಕೆಲ್ಲ ಡ್ರಿಪ್ ಮಾಡಿ ನಾವು ರೆಡಿ ಮಾಡಿ ಜೂನ್ಗೆ ಸಸಿ ಇಡ್ಬೋದು ಸರ್.
ದಾಳಿಂಬೆ ಬೆಳೆಯಲ್ಲಿ ರೋಗದ ಬಾಧೆ ಹೆಚ್ಚಿರುತ್ತೆ. ಹಾಗಾಗಿ ರೋಗ ಬರದಂತೆ ದಾಳಿಂಬೆ ಬೆಳೆಯಲು ರೈತರು ಹೆಚ್ಚಿನ ಒತ್ತನ್ನ ಕೊಡ್ತಾರೆ. ರೋಗ ಬಾಧೆಯನ್ನ ತಡೆಯಲು ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಬನ್ನಿ ನೋಡೋಣ. ಸಸಿ ನಾಟಿಗೂ ಮುನ್ನ ಗುಂಡಿಗೆ ಹೆಚ್ಚಿನ ಪ್ರಮಾಣದ ಗೊಬ್ಬರ ಹಾಕಿದ್ರೆ ನಾಟಿ ಬಳಿಕ ಹೆಚ್ಚಿನ ಗೊಬ್ಬರ ಹಾಕಬೇಕಾದ ಅವಶ್ಯಕತೆ ಇರುವುದಿಲ್ಲ. ಅಗತ್ಯಕ್ಕೆ ತಕ್ಕಂತೆ ಗೊಬ್ಬರ ಹಾಕಿಕೊಳ್ಳಬೇಕು. ಇನ್ನು ಟ್ರ್ಯಾಕ್ಟರ್ ಮೂಲಕ ಕಳೆ ನಿರ್ವಹಣೆ ಮಾಡಿಕೊಳ್ಳಬೇಕು. ಇನ್ನು ಸಸಿ ನಾಟಿ ಮಾಡಿದ ಬಳಿಕ ಮೊದಲ 18 ತಿಂಗಳು ಗಿಡಗಳ ನಿರ್ವಹಣೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತಾರೆ ಸಂಗನಗೌಡ ಅವರು. ಫಸ್ಟಿಗೆ ಜಾಸ್ತಿ ಅವಾಗ ಗೊಬ್ಬರ ಜಾಸ್ತಿ ಹಾಕಿನಂದ್ರೆ ಅದು ಮುಂದೆ ಗೊಬ್ಬರದ ಅವಶ್ಯಕತೆ ಇಲ್ಲ ರೀ. ಗುಂಡಿ ತೆಗೆದ ಹೊತ್ನಾಗ ಜಾಸ್ತಿ ನಾವು ತಿಪ್ಪಿ ಗೊಬ್ಬರ ಹಾಕ್ಯಾರ ಆಮೇಲೆ ನಾವು ಇದು ಕೆಮಿಕಲ್ ಗೊಬ್ಬರ ಹಾಕೋಂಥ ಅವಶ್ಯಕತೆನೇ ಇಲ್ಲ ರೀ. ಆಮೇಲೆ ಮತ್ತೆ 6 ತಿಂಗಳಿಗೊಮ್ಮೆ ನಾವು ಮತ್ತೆ ಇದ್ರ ಗೊಬ್ಬರನ ಹಾಕ್ಬೇಕು ಸರ್, ಕುರಿ ಗೊಬ್ಬರನ ಹಾಕ್ಬೇಕು. ಕಳೆ ನಿಯಂತ್ರಣ ಅಂದ್ರೆ 15 ದಿವ್ಸಕ್ಕೊಮ್ಮೆ ಕಳೆ ತೆಗಿಸ್ಬೇಕು ಸರ್. ಕಂಪಲ್ಸರಿ ಕಳೆ ತೆಗಿಲೇಬೇಕು ರೀ. ಕಳೆ ಕಸ ಇತ್ತಪ್ಪ ಸರ ಜಾಸ್ತಿ ರೋಗ ಬರ್ತೈತೆ. ಒಟ್ಟು ಕಳೆ ಇರಲಾರ್ದಂತಾಗ ನಾವು ಸ್ವಚ್ಛತೆಯನ್ನು ಇಟ್ಕೋಬೇಕು ಸರ್. ಸಾಲಿಂದ ಸಾಲು ಇರ್ತಕ್ಕದ್ರಿಂದ ಟ್ಯಾಕ್ಟ್ರಿ ಮುಖಾಂತರ ಒಳಗೆಲ್ಲ ಅರಗಿಸಿ ರೆಡಿ ಮಾಡ್ಬೇಕು ಸರ್. ಕಳೆಯನ್ನು ತೆಗಿಬೇಕು ಸರ್. ಅದು ಉಳಿದ ಗಿಡ ಸುತ್ತಮುತ್ತ ಇರ್ತಕ್ಕಂಥ ಕಳೆಯನ್ನು ತೆಗಿಬೇಕು. ಇದು ಬೆಳೆ ನಾವು ನಾಟಿ ಮಾಡಿ 18 ತಿಂಗಳು 2 ವರ್ಷ ಹಾಕ್ಬಂದು ಸರ್. ಒಂದೇ ಬೆಳೆಗೆ ಬರ್ತದೆ ಸರ್ ಮಾಡಿದ ಖರ್ಚು. ಇದು ಬೆಳವಣಿಗೆಯನ್ನು ಮಿನಿಮಮ್ ಅಂದ್ರೆ 18 ತಿಂಗಳ ಮಟ್ಟ ಬೆಳವಣಿಗೆ ಮಾಡಬೇಕು ಸರ್. ಅದು ಅಲ್ಲಿವರೆಗೆ ಗಿಡ ಹೆಲ್ತ್ ಗಿಡದ್ದು ನೋಡ್ಕೋಬೇಕು ಸರ್. ಗಿಡ ಬೆಳವಣಿಗೆ ಆದ್ರೆ ಮಾತ್ರ ಕಾಯಿ ಕುಂದಿರ್ತದೆ. ಇಲ್ಲಪ್ಪ ಅಂದ್ರೆ ಕಾಯಿ ಕುಂದ್ರಂಗಿಲ್ಲ. ಗಿಡದ ಬೆಳವಣಿಗೆ ಇಲ್ಲಪ್ಪ ಅಂದ್ರೆ ಕಾಯಿ ಕುಂದ್ರಂಗಿಲ್ಲ. ದಾಳಿಂಬೆ ಬೆಳೆಗೆ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚಿರುತ್ತೆ. ಇನ್ನು ದಾಳಿಂಬೆಯಲ್ಲಿ ಕಂಡುಬರುವ ರೋಗ ಮತ್ತು ಕೀಟಗಳ ವಿವರ ನೋಡುವುದಾದ್ರೆ ಪ್ರಮುಖ ರೋಗ ಕೀಟಗಳು: ಹಣ್ಣು ಕೊರಕ, ಕಾಂಡ ಕೊರಕ, ಶಾರ್ಟ್ ಹೋಲ್ ಬೋರರ್, ಸಸ್ಯ ಹೇನು, ಶಲ್ಕ ಕೀಟ, ಹಿಟ್ಟು ತಿಗಣೆ, ಬಿಳಿ ನೊಣ, ಥ್ರಿಪ್ಸ್ ನುಸಿ, ಹಣ್ಣು ಕೊಳೆ ರೋಗ ಅಥವಾ ಸೊರಗು ರೋಗ, ದುಂಡಾಣು ಎಲೆ ಚುಕ್ಕೆ ರೋಗ ಅಥವಾ ದುಂಡಾಣು ಅಂಗಮಾರಿ ರೋಗ. ದುಂಡಾಣು ಅಂಗಮಾರಿ ರೋಗ ದಾಳಿಂಬೆ ಬೆಳೆಯನ್ನು ಕಾಡುವ ಬಹುಮುಖ್ಯ ರೋಗ. ಈ ರೋಗವನ್ನು ಸೂಕ್ತವಾಗಿ ನಿರ್ವಹಣೆ ಮಾಡದಿದ್ರೆ ಇಡೀ ಬೆಳೆ ನಾಶವಾಗುತ್ತೆ. ಹಾಗಾಗಿ ದುಂಡಾಣು ಅಂಗಮಾರಿ ರೋಗದ ನಿರ್ವಹಣೆಗೆ ಹೆಚ್ಚಿನ ಒತ್ತು ನೀಡಬೇಕು. ಈ ರೋಗದ ಸಮಗ್ರ ನಿರ್ವಹಣೆಗೆ ರೈತರು ಅನುಸರಿಸಬೇಕಾದ ಕ್ರಮಗಳು ಏನೇನು ಎಂದು ನೋಡೋಣ. ರೋಗರಹಿತ ಸಸಿಗಳನ್ನು ನಾಟಿ ಮಾಡಬೇಕು. ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರವನ್ನು ಹೆಚ್ಚಾಗಿ ಬಳಸಬೇಕು. ಇದರಿಂದ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ದಾಳಿಂಬೆ ತೋಟವನ್ನು ಸ್ವಚ್ಛವಾಗಿಡಬೇಕು. ರೋಗ ಪೀಡಿತ ಎಲೆ, ಕಾಂಡ ಮತ್ತು ಕಾಯಿಗಳನ್ನು ಕಿತ್ತು ಸುಡಬೇಕು. ಚಾಟನಿ ಪೂರ್ವದಲ್ಲಿ ರೋಗ ತಗುಲಿದ ಎಲೆಗಳ ಸೋಂಕನ್ನು ಕಡಿಮೆ ಮಾಡಲು 1% ಬೋರ್ಡೋ ದ್ರಾವಣವನ್ನು ಸಿಂಪಡಿಸಬೇಕು. ನಂತರ ಪ್ರತಿ ಲೀಟರ್ ನೀರಿಗೆ 2 ರಿಂದ 2.5 ಮಿಲಿಲೀಟರ್ ಇಥ್ರೇಲ್ ಬೆರೆಸಿ ಸಿಂಪಡಿಸಿ ಎಲೆ ಉದುರಿಸಬೇಕು. ಉದುರಿದ ಎಲೆಗಳನ್ನು ಸಂಗ್ರಹಿಸಿ ಸುಡಬೇಕು. ರೋಗ ತೀವ್ರತೆ ಹೆಚ್ಚಿದ್ದರೆ ದಾಳಿಂಬೆ ಬೆಳೆಯನ್ನು ಹಸ್ತಬಹಾರ್ನಲ್ಲಿ ತೆಗೆದುಕೊಳ್ಳಬೇಕು. ಜೂನ್ ಜುಲೈ ತಿಂಗಳಿನಲ್ಲಿ ಚಾಟನಿ ಮಾಡುವ ಬೆಳೆಗೆ ಡಿಸೆಂಬರ್ನಿಂದ ಮೇ ತಿಂಗಳವರೆಗೆ ವಿಶ್ರಾಂತಿ ಕೊಡಬೇಕು. ಸಂಗನಗೌಡ ಅವರು ಹೊಸದಾಗಿ ದಾಳಿಂಬೆ ಬೆಳೆ ಬೆಳೆದಿರುವುದರಿಂದ ಅವರ ತೋಟದಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡುಬಂದಿಲ್ಲ. ಆದರೆ ಥ್ರಿಪ್ಸ್ ಮತ್ತು ಇತರೆ ಕೀಟಗಳ ಬಾಧೆ ಇದ್ದು ಇವುಗಳ ಹತೋಟಿಗೆ 8 ದಿನಕ್ಕೊಮ್ಮೆ ಸ್ಪ್ರೇ ಮಾಡುತ್ತಿದ್ದಾರೆ. ಈಗ ರೋಗ ಅಂತಂದ್ರೆ ದುಂಡಾಣು ರೋಗ ಬರ್ತದೆ ಸರ್. ಅದು ಈ ಸದ್ಯ ಅಂತೂ ರೋಗ ನಮ್ಮಲ್ಲಿ ಏನು ಕಾಣಿಸ್ಕೊಂಡಿಲ್ಲ ಸರ್. ಆಮೇಲೆ ಇವಕ್ಕೆಲ್ಲ ನಾರ್ಮಲ್ ಆಗಿ ಟ್ರಿಪ್ಸ್ ಅವು ಇವು ಬರ್ತಾವೆ ಸರ್. ಅವು ಕಂಪಲ್ಸರಿ ನಾವು 8 ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ಕೊಂತ ಹೋಗ್ಬೇಕು ಸರ್. ರೈತರು ದಾಳಿಂಬೆ ಬೆಳೆಯನ್ನು ಯಾವಾಗ ಪಡೆಯಬೇಕು ಎಂಬುದು ಅವು ಯಾವ ಸಮಯದಲ್ಲಿ ಚಾಟನಿ ಮಾಡುತ್ತಾರೆ ಎಂಬುದನ್ನು ಅವಲಂಬಿಸಿರುತ್ತದೆ. ಇನ್ನು ದಾಳಿಂಬೆ ಬೆಳೆಯಲ್ಲಿ ಮೃಗಬಹಾರ್, ಹಸ್ತಬಹಾರ್ ಮತ್ತು ಅಂಬೆ ಬಹಾರ್ ಎಂಬ 3 ಚಾಟನಿ ಅವಧಿ ಇದೆ. ಇನ್ನು ಹಸ್ತಬಹಾರ್ ಮತ್ತು ಅಂಬೆ ಬಹಾರ್ಗಳಲ್ಲಿ ಕೀಟ ಮತ್ತು ರೋಗದ ತೀವ್ರತೆ ಕಡಿಮೆ ಇದ್ದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಹ ಸಿಗುತ್ತೆ. ಚಾಟನಿ ಮಾಡಿದ ಬಳಿಕ ಬೆಳೆಗೆ ಕಡಿಮೆ ಪ್ರಮಾಣದಲ್ಲಿ ನೀರು ನೀಡಬೇಕು. ಜೊತೆಗೆ ಹೂ ಬಂದ ಬಳಿಕ 8 ದಿನಕ್ಕೊಮ್ಮೆ ಕೀಟಗಳ ಹತೋಟಿಗೆ ಸ್ಪ್ರೇ ಮಾಡಬೇಕಾಗುತ್ತೆ ಅಂತಾರೆ ಸಂಗನಗೌಡ ಅವರು. ಕಾಯಿ ನಾವು ಹಣ್ಣು ಬಿಡೋ ಟೈಮಿಗೆ ಸರ ಎಲ್ಲ ಇದನ್ನು ಗಿಡ ಕಟಿಂಗ್ ಮಾಡ್ತೀವಿ ರೀ. ಗಿಡ ಕಟಿಂಗ್ ಮಾಡಿ ಇದಕ್ಕೆ ಇತ್ರೇಲ್ ಅಂತ ಎಣ್ಣೆ ಹೊಡಿತೀವಿ ಸರ್. ಇದೆಲ್ಲ ಇದು ಎಲೆ ಎಲ್ಲ ಉದುರುತ್ತೆ ಸರ್. ಅದೆಲ್ಲ ಉದುರಿ ಮೇಲೆ ಆಮೇಲೆ ಹೂ ಬರುತ್ತೆ ಸರ್. ಅದು
ಹೂವು ಅದು 60 ದಿನದ ಒಳಗೆ ನೀರು ಲಿಮಿಟ್ ಕೊಡ್ಬೇಕು ಸರ್. ಒಂದು ವಾರಕ್ಕೆ ವಾರದಾಗ 2 ತಾಸು ಅಥವಾ 3 ತಾಸು ಅಷ್ಟೇ ಕೊಡ್ಬೇಕು ರೀ 60 ದಿನದವರೆಗೆ ರೀ. 60 ದಿನ ಆದಮೇಲೆ ಅದು ಫಸ್ಟ್ ಗಂಡು ಹೂವು ಬರ್ತೈತೆ ಸರ್. ಗಂಡು ಹೂವು ಬಂದ ಮೇಲೆ ಗಂಡು ಹೂದ್ರಿ ಹೆಣ್ಣು ಹೂವು ಬರ್ತೈತೆ ಸರ್. ಹೆಣ್ಣು ಹೂವು ಬಂದ ಮೇಲೆ ಆಮೇಲೆ ನಾವು 8 ದಿನಕ್ಕೊಮ್ಮೆ ಅದಕ್ಕೆ ಸ್ಪ್ರೇ ಮಾಡ್ಕೊಂತ ಹೋಗ್ಬೇಕು ಸರ್. ವಿಷಯದ ಇದು ಟ್ರಿಪ್ಸ್ ಬರ್ತೈತೆ ಇಲ್ಲಿಂದ. ಆಮೇಲೆ ಕಿವಿಡಿ ಹುಳ ಅಂತ ಬರ್ತದೆ ಸರ್, ಅದು ತೂತು ಹಾಕತ್ತೆ ರೀ. ಅದನ್ನು 8 ದಿನಕ್ಕೊಮ್ಮೆ ನಾವು ಇದು ಪ್ರೋಕ್ಲೇಮ್ ಮಾಡ್ಕೊಂತ 8 ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ಕೊಂತ ಹೋಗ್ಬೇಕು ಸರ್. ದಾಳಿಂಬೆ ಬೆಳೆಗೆ ಕಾಡು ಪ್ರಾಣಿಗಳು ಮತ್ತು ದಾಳಿಂಬೆ ಕದ್ದೊಯ್ಯುವ ಜನರ ಕಾಟ ಹೆಚ್ಚು. ಹಾಗಾಗಿ ಸಂಗನಗೌಡ ಅವರು ತೋಟದ ಸುತ್ತಲೂ ನಾಯಿ ಬೊಗಳುವುದನ್ನು ಸ್ಪೀಕರ್ನಲ್ಲಿ ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ. ಬೆಳಿಗ್ಗೆ ಮತ್ತು ಸಂಜೆ 3 ಗಂಟೆ ಸ್ಪೀಕರ್ ಇಡುವುದರಿಂದ ನಾಯಿಗಳಿವೆ ಎಂದು ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ತೋಟದೊಳಗೆ ಬಂದು ಹಾನಿ ಮಾಡುತ್ತಿಲ್ಲ. ಜೊತೆಗೆ ಜನರು ಸಹ ತೋಟದೊಳಗೆ ಬರಲು ಅಂಜುತ್ತಿದ್ದಾರೆ ಅಂತಾರೆ ಸಂಗನಗೌಡ ಅವರು. ಸುತ್ತಮುತ್ತ ನಾವು ಯಾವುದೇ ಬೇಲಿಯನ್ನು ಹಾಕಿಲ್ಲ ರೀ. ಯಾವುದಕ್ಕೆ ಹಾಕಿಲ್ಲಪ್ಪ ಅಂದ್ರೆ ಇಲ್ಲಿ ಊರಿಂದ ಬಿಟ್ಟು ಸ್ವಲ್ಪ ದೂರ ಇರೋದ ಕಾರಣಕ್ಕೆ ಹಾಕಿಲ್ಲ. ಆ ಉದ್ದೇಶಕ್ಕೆ ನಮಗೆ ಈ ಹೊಲ ಸುತ್ತಮುತ್ತ ಕಾಡು ಪ್ರಾಣಿಗಳ ಅವಳಿ ಸ್ವಲ್ಪ ಜಾಸ್ತಿ ಇದ್ದವು ರೀ. ಆ ಕಾರಣಕ್ಕೆ ನಾವು ಮೈಕನ್ನು ಅಲ್ಲೊಂದು ಮೈಕ್ ಒಂದು 4 ಮೈಕ್ ಇಟ್ಟಿದ್ದೀವಿ ರೀ. ಆ ಮೈಕ್ ಒದರಿಸಲಿಂದ ಯಾವುದೇ ಪ್ರಾಣಿ ಪಕ್ಷಿಗಳು ಬರೋಂಗಿಲ್ಲ. ತೋಳಗಳು ಬರ್ತದೆ ರೀ, ಆಮೇಲಿಂದ ನರಿಗಳು ಬರ್ತದೆ ರೀ, ಕಾಡಂದಿಗಳು ಬರ್ತದೆ ರೀ. ಹಂಗಾಗಿ ಯಾವುದೇ ಹಾಳಾಗ್ತಿತ್ತು. ಕಾಯಿಗಳನ್ನು ಬಂದು ತಿಂದು ವೇಸ್ಟ್ ಮಾಡ್ತಿದ್ವು, ತಿನ್ನೋದಕ್ಕಿಂತ ಜಾಸ್ತಿ ವೇಸ್ಟ್ ಮಾಡ್ತಿದ್ವು. ಹಂಗಾಗಿ ಆ ಕಾರಣಕ್ಕಾಗಿ ನಾವು ಮೈಕಿಗಳನ್ನು ತೊಗೊಂಬಂದು ಅಲ್ಲಿಂದ ಮೈಕಿಗಳು ಇಟ್ಟಿವಿ ರೀ. ಕಂಟ್ರೋಲ್ ಆಗಿದೆ. ಈಗ ಯಾವುದೇ ಪ್ರಾಣಿ ಬರೋದೇ ಇಲ್ಲ. ಅದನ್ನು ಹಾಕಿದಾಗಿಂದ 3 ತಾಸು ಅದು ಮೈಕ್ ಏನಾಗ್ತದೆ 3 ತಾಸು ಚಾರ್ಜ್ ಬರುತ್ತೆ ರೀ. ಬಾಡ್ರಿಗೆ ಇರ್ತೀವಿ, ಬಾಡ್ರಲಿಂದ ಬಾಡ್ರ್ ತಾಲೆ ಅಂದ್ರೆ ಒಳಗೊಂದು ಮತ್ತು ಕಡೆಗೊಂದು ಈ ಕಡೆ ಇಟ್ಟಿರ್ತೀವಿ. 5 ಅದ, ಒಟ್ಟು 5 ಅದಾವೆ ರೀ. 5 ಇಟ್ಬಿಡ್ತೀವಿ ರೀ. 3 ತಾಸು ಚಾರ್ಜ್ ಆಗಲ್ಲವರೆಗೆ ಓದಿರ್ತಾವೆ ರೀ. ಆಮೇಲೆ ಮತ್ತೆ ತೆಗೆದು ಮತ್ತೆ ಚಾರ್ಜ್ ಇಡ್ತೀವಿ ರೀ. ಆಮೇಲೆ ಯಾವುದೇ ಪ್ರಾಣಿಗಳು ಬರೋಂಗಿಲ್ಲ. ತೋಟಗಾರಿಕೆ ಇಲಾಖೆ ದಾಳಿಂಬೆ ಬೆಳೆಗಾರರಿಗೆ ಬೆಳೆಯ ಪ್ರತಿಯೊಂದು ಹಂತದಲ್ಲೂ ನೆರವನ್ನ ನೀಡ್ತಾ ಇದ್ದು ಬೆಳೆಗಾರರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದೆ. ಇನ್ನು ಇಲಾಖೆಯಿಂದ ದಾಳಿಂಬೆ ಬೆಳೆಗಾರರಿಗೆ ಸಿಗುವ ಸೌಲಭ್ಯಗಳೇನು, ದಾಳಿಂಬೆ ಬೆಳೆದು ಎಷ್ಟು ಲಾಭವನ್ನ ಗಳಿಸಬಹುದು ಅನ್ನೋ ವಿವರ ಇಲ್ಲಿದೆ. ದಾಳಿಂಬೆ ಬೆಳೆದಾಗ ಮಾರುಕಟ್ಟೆಯ ಸಮಸ್ಯೆ ಎದುರಾಗುವುದಿಲ್ಲ. ವ್ಯಾಪಾರಿಗಳು ರೈತರ ತೋಟಕ್ಕೆ ಬಂದು ಹಣ್ಣು ಕೊಳ್ಳುತ್ತಾರೆ. ದಾಳಿಂಬೆ ಹಣ್ಣಿನ ಗುಣಮಟ್ಟದ ಆಧಾರದ ಮೇಲೆ ಗ್ರೇಡಿಂಗ್ ಮಾಡುತ್ತಾರೆ. ಗ್ರೇಡಿಂಗ್ ಆಧಾರದಲ್ಲಿ ಬೆಲೆ ನಿರ್ಧಾರಿತವಾಗುತ್ತೆ. ಇನ್ನು ಕನಿಷ್ಠ 130 ರಿಂದ 140 ರೂಪಾಯಿ ಬೆಲೆ ಸಿಗುತ್ತೆ. ರೈತರು ಸಹ ಹೈದರಾಬಾದ್ ಮತ್ತು ಬೆಂಗಳೂರಿನಲ್ಲಿ ಹಣ್ಣು ಮಾರಾಟ ಮಾಡಬಹುದು ಅಂತಾರೆ ಸಂಗನಗೌಡ ಅವರು. ಮಾರುಕಟ್ಟೆ ಇಲ್ಲಿ ಏಜೆನ್ಸಿಗಳನ್ನು ಬರ್ತಾರೆ ಸರ್. ನಾವು ಒಯ್ತೀವಿ ಸರ್. ಹೈದ್ರಾಬಾದ್ನು ಒಯ್ತೀವಿ ರೀ. ಹೈದ್ರಾಬಾದು, ಬೆಂಗಳೂರು, ಇದು ಹುಬ್ಳಿ ಜಾಸ್ತಿ ಹೋಗೋದ್ರಿ ಸರ್. ಹೈದ್ರಾಬಾದ್ ಜಾಸ್ತಿ, ಹೈದ್ರಾಬಾದಿಂದ ಅವರು ರಫ್ತು ಮಾಡ್ತಾರೆ ಸರ್ ಅಲ್ಲಿ. ಹಾಗಾಗಿ ಹೈದ್ರಾಬಾದು ಹೋದ್ಸಲ ನಮ್ಮ ಇಲ್ಲೊಬ್ರು ರೈತರು 200 ರೂಪಾಯಿ ಕೆಜಿ ಕೊಟ್ಟಾರೆ ರೀ. ಅವ್ರು 195 ರೂಪಾಯಿ ಕೊಟ್ಟರು. ಅವ್ರು ಮಿನಿಮಮ್ ರೇಟ್ ಅಂದ್ರೆ 130 ರಿಂದ 140 ರೂಪಾಯಿ ಮಿನಿಮಮ್ ರೇಟ್ ಸಿಗುತ್ತೆ ಸರ್. ಆಮೇಲೆ ಇದ್ರೊಳಗೆ ಗ್ರೇಡ್ ಮಾಡ್ತಾರೆ. ಗ್ರೇಡ್ 1 ಗ್ರೇಡ್ 2 ಮಾಡ್ತಾರೆ ರೀ. ಆ ಗ್ರೇಡಿನ ಮೇಲೆ ರೇಟ್ ಇರುತ್ತೆ. ಅದು ಗ್ರೇಡ್ ಒಂದು ಕಾಯಿ 450 ರಿಂದ 500 ಗ್ರಾಮ್ ಬರುತ್ತೆ ಸರ್. 1 ಎಕರೆಯಲ್ಲಿ ದಾಳಿಂಬೆ ಬೆಳೆಯಲು ಕನಿಷ್ಠ 2 ರಿಂದ 2.5 ಲಕ್ಷ ರೂಪಾಯಿ ಖರ್ಚು. ದಾಳಿಂಬೆ ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚಿರುವುದರಿಂದ ವಾರಕ್ಕೊಮ್ಮೆ ಸ್ಪ್ರೇ ಮಾಡುತ್ತಿರಬೇಕು. ಹಾಗಾಗಿ ಈ ಬೆಳೆಯಲ್ಲಿ ಖರ್ಚು ಸಹ ಹೆಚ್ಚುತ್ತೆ. ಹಾಗಾಗಿ ರೈತರು ತಮ್ಮಲ್ಲಿರುವ ಜಮೀನು ಮತ್ತು ಬಂಡವಾಳ ಹೂಡಿಕೆ ಸಾಮರ್ಥ್ಯದ ಅನುಸಾರ ದಾಳಿಂಬೆ ಬೆಳೆಯಬಹುದು. 1 ಎಕರೆಯಲ್ಲಿ ದಾಳಿಂಬೆ ಬೆಳೆಯಬೇಕಂದ್ರೆ ಕನಿಷ್ಠ 2 ರಿಂದ 2.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಒಬ್ಬ ರೈತ 2 ಎಕರೆನ ಮಾಡ್ಬೋದು ಸರ್. ಅದು ಖರ್ಚು 2 ಎಕರೆ ಮಾಡಿದ್ರೆ ಒಂದು 3 ರಿಂದ 4 ಲಕ್ಷ ಖರ್ಚಾಗುತ್ತೆ ರೀ. ಸಸಿ ತಗೋಬೇಕು ಸರ್. ಆಮೇಲಿಂದ ಎಲ್ಲ ಕುರಿ ಗೊಬ್ಬರ ಹಾಕ್ಬೇಕು ಅದಕ್ಕೆಲ್ಲ. ಆಮೇಲಿಂದ ಔಷಧಕ್ಕೆ ಬೇಕು ಸರ್. ಆಮೇಲಿಂದ ಯಂತ್ರೋಪಕರಣ ಬೇಕಲ್ಲ. ಔಷಧಿಗಳು ಹೊಡಿಬೇಕಾದ್ರೆ ಯಂತ್ರೋಪಕರಣ ಬೇಕೇ ಬೇಕು. ಕೈಲಿಂದ ಲೇಬರಿಂದ ಮಾಡೋಂಥದ್ದು ಆಗಂಗಿಲ್ಲ ರೀ. ಅದು ಲೇಬರಿಂದ ಒಂದು ಬೂಮರ್ ತೊಗೋಬೇಕು ರೀ. ಬೂಮರ್ಲಿಂದ ಔಷಧಿ ಹೊಡೆಯೋಂಥ ಒಂದು ಮಾಡ್ಕೋಬೇಕು ಸರ್.
1 ಎಕರೆಯಲ್ಲಿ 10 ಲಕ್ಷ ರೂಪಾಯಿವರೆಗೆ ಆದಾಯ. 1 ಎಕರೆಯಲ್ಲಿ 7.5 ಲಕ್ಷ ರೂಪಾಯಿವರೆಗೆ ಲಾಭ. ನಾವು ಇದೇ ಮೊದಲ ಬಾರಿಗೆ 12 ಎಕರೆಯಲ್ಲಿ ದಾಳಿಂಬೆ ಬೆಳೆದಿದ್ದೇವೆ. ಇಲ್ಲಿಯವರೆಗೆ 20 ರಿಂದ 25 ಲಕ್ಷ ರೂಪಾಯಿ ಖರ್ಚು ಬಂದಿದ್ದು, ಈ ಬಾರಿ ಕನಿಷ್ಠ 40 ರಿಂದ 50 ಲಕ್ಷ ಆದಾಯ ಬರುವ ನಿರೀಕ್ಷೆ ಇದೆ ಅನ್ನೋದು ಸಂಗನಗೌಡ ಅವರ ಅಭಿಪ್ರಾಯ. ಇನ್ನು ಗುಣಮಟ್ಟದ ದಾಳಿಂಬೆ ಬೆಳೆದಾಗ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತೆ. ಈ ಮೂಲಕ 1 ಎಕರೆಯಲ್ಲಿ 10 ಲಕ್ಷದವರೆಗೆ ಆದಾಯ ಗಳಿಸಲು ಸಾಧ್ಯವಿದೆ. ನಮ್ಮದು ಟೋಟಲಿ 12 ಎಕರೆಗೆ ಅಂದ್ರೆ ಈಗ ಮಿನಿಮಮ್ ನಮ್ಮ ಲೆಕ್ಕಕ್ಕೆ ಈಗ 40 ರಿಂದ 50 ಲಕ್ಷ ಆಗ್ಬೇಕಂತ ಐತ್ರಿ. ಟೋಟಲ್ ಖರ್ಚು ಒಂದು 20-25 ಲಕ್ಷ ಖರ್ಚು ಆಯ್ತು. ಆದಾಯ ಮತ್ತು ಹೆಚ್ಚು ತೆಗೆದ್ರೆ 3-4 ಲಕ್ಷ ಬರುತ್ತೆ ಎಕರೆಗೆ. ದಾಳಿಂಬೆ ಬೆಳಿಬೇಕಂದ್ರೆ ಭಾಳ ಶ್ರದ್ಧೆ ಬೇಕು, ಅಷ್ಟೇ ಕಷ್ಟನೇ ಇದೆ. ದುಡ್ಡನ್ನ ಹಾಗೆ ಬರ್ತದೆ. ಯಾಕಂತಂದ್ರೆ 1 ಎಕರೆಗೆ ನೀವೇನಿಲ್ಲ ಅಂದ್ರೆ 10 ಲಕ್ಷದವರೆಗೂ ತೆಗಿಬೋದು. ಒಂದು 2 ರಿಂದ 2.5 ಲಕ್ಷ ರೂಪಾಯಿ ಖರ್ಚು ಹೋಗ್ಬೋದು. 7.5 ಲಕ್ಷ ರೂಪಾಯಿ ಆದಾಯ ಉಳಿತೈತಿ. ಇದು ನಾವು ಖುದ್ದಾಗಿ ನಮ್ಮ ರೈತರು ನಾವು ನೋಡಿರ್ತಕ್ಕಂಥದ್ದು, ಅವ್ರ ಆದಾಯ ಗಳಿಸಿರ್ತಕ್ಕಂಥದ್ದನ್ನು ನಾವು ನೋಡೇ ಹೇಳ್ತಾ ಇರ್ತೀವಿ. ದಾಳಿಂಬೆ ಬೆಳೆಗಾರರಿಗೆ ತೋಟಗಾರಿಕೆ ಇಲಾಖೆಯಿಂದ ಅಗತ್ಯ ನೆರವು ದೊರೆಯುತ್ತಿದೆ. ಇನ್ನು ಸಸಿಗಳಿಗೆ ಸಹಾಯಧನ ದೊರೆಯುತ್ತಿದೆ. ಜೊತೆಗೆ ಗಿಡಗಳಿಗೆ ಶೇಡ್ ನೆಟ್ ಮತ್ತು ಹಣ್ಣುಗಳಿಗೆ ಕವರ್ ನೀಡಲಾಗುತ್ತಿದೆ. ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆಯೂ ರೈತರಿಗೆ ಮಾಹಿತಿ ನೀಡುತ್ತಿದ್ದೇವೆ ಅಂತಾರೆ ತೋಟಗಾರಿಕಾ ಉಪನಿರ್ದೇಶಕರು. ನಾವು ಅವರಿಗೆ ಬೆಳೆಯೋದಕ್ಕೆ ಬಾಕ್ಸ್ ತುಂಬಲಿಕ್ಕೆ ಬಾಕ್ಸ್ನ ಸಹಾಯಧನ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಆಮೇಲೆ ಹಣ್ಣಿಗೆ ಕವರ್ ಮಾಡಬೇಕು, ಬಿಸಿಲು ಬಡಿಬಾರ್ದು, ಅದನ್ನು ಸಹ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಗಿಡಗಳಿಗೆ ನೆರಳು ಇದನ್ನು ಶೇಡ್ ನೆಟ್ಗಳನ್ನು ಕೊಡ್ತಾ ಇದ್ದೀವಿ. ಇವೆಲ್ಲವನ್ನು ಉಪಯೋಗ ಮಾಡ್ಕೊಂಡು ರೈತರು ಬೆಳೆದ್ರೆ ಆಮೇಲೆ ಗೊಬ್ಬರಗಳನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಇವೆಲ್ಲ ಅವಕಾಶಗಳು ರೈತರಿಗೆ ಸಿಗ್ತಾ ಇದ್ದಾವೆ ಸಾಕಷ್ಟು. ಆಮೇಲೆ ಮಾರುಕಟ್ಟೆ ಬಗ್ಗೆನೂ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಮಾರುಕಟ್ಟೆ ಸಾಕಷ್ಟು ಯಾರು ಎಕ್ಸ್ಪೋರ್ಟರ್ ಜೊತೆಗಾಗಲಿ ಇವ್ರ ಜೊತೆಗಾಗಲಿ ಅವ್ರ ಕಾಂಟ್ಯಾಕ್ಟ್ ಮೇಲೆ ಕೊಡ್ತಾ ಇದ್ದೀವಿ. ಸಾಕಷ್ಟು ಜನ ಬಂದು ದಾಳಿಂಬೆಯನ್ನು ಇಲ್ಲಿ ತುಂಬ್ತಾ ಇದ್ದಾರೆ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾರೆ ಸರ್. 5 ಎಕರೆಗೆ ಸರ 34,000 ರೂಪಾಯಿ ಕೊಟ್ಟಿದ್ದಾರೆ. ನಮ್ದು 12 ಎಕರೆ ಅಂದರೆ 5 ಎಕರೆಗೆ ಅಷ್ಟೇ ಸಬ್ಸಿಡಿ ಕೊಟ್ಟಿದ್ದಾರೆ. 34,000 1 ಟೈಮ್ 1 ವರ್ಷ ಕೊಡ್ತಾರೆ. 2ನೇ ಟೈಮ್ 16,000 ಕೊಟ್ಟಿದ್ದಾರೆ. 2 ವರ್ಷ ಸಸಿಗೆ ಸಹಾಯಧನ ಕೊಡ್ತಾರೆ. ದಾಳಿಂಬೆಗೆ ರೋಗ ಹೆಚ್ಚು, ಹಾಗಾಗಿ ಎಚ್ಚರಿಕೆಯಿಂದ ಬೆಳೆಯ ನಿರ್ವಹಣೆ ಮಾಡಬೇಕಾಗುತ್ತೆ. ಆಗ ಮಾತ್ರ ದಾಳಿಂಬೆ ಬೆಳೆಯಲ್ಲಿ ಆದಾಯ ಪಡೆಯಲು ಸಾಧ್ಯ ಅನ್ನೋದು ಸಂಗನಗೌಡ ಅವರ ಅಭಿಪ್ರಾಯ. 2 ಎಕರೆ ಇದ್ದರೆ ದಾಳಿಂಬೆ ಮಾಡ್ಬೋದು ಸರ್, ಅದಕ್ಕೇನು ಅಭ್ಯಂತರ ಇಲ್ಲ. ಆದ್ರೆ ಅದಕ್ಕೆ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡ್ಕೊಂತ ಹೋಗ್ಬೇಕ್ರಿ. ಈ ಬದಲಿ ಬೇರೆ ಬೆಳೆ ಥರ ನಾವು ನೆಗ್ಲೆಕ್ಟ್ ಮಾಡಿದ್ನಪ್ಪ ಅಂದ್ರೆ ಬರೋಂಗಿಲ್ಲ ರೀ. ರೋಗಗಳು ಜಾಸ್ತಿ ಇರ್ತಾವೆ ರೀ. ವಾರಕ್ಕೊಮ್ಮೆ ಕಂಪಲ್ಸರಿ ಸ್ಪ್ರೇ ಮಾಡ್ಬೇಕ್ರಿ. ಕಂಪಲ್ಸರಿ ಅವೆಲ್ಲ ಈ ಗಿಡದೊಳಗೆ ಬಡ್ಡಿಗೆ ಸರ ಒಂದು ಹುಳ ತೂತಾಕತ್ತದ, ಅದನ್ನ ಕಂಪಲ್ಸರಿ ನೋಡ್ಕೊಂತ ಇರ್ಬೇಕ್ರಿ. ಇಲ್ಲಪ್ಪ ಅಂದ್ರೆ ಅದು ತೂತಾಕಿತ್ತಂದ್ರೆ 4 ದಿನದಾಗ ಆ ಗಿಡ ಒಣಗೇ ಹೋಗುತ್ತೆ ರೀ. ಅದು ಇಂಥ ಗಟ್ಟಿ ಗಿಡನ ಒಳಗೆ ಒಂದು ಹುಳ ತೂತು ಹಾಕಿಬಿಡ್ತಾರೆ. ನೆಗ್ಲೆಕ್ಟ್ ಮಾಡೋಂತಾಗಿಲ್ಲ ರೀ. ಕಂಟಿನ್ಯೂ ಅದ್ರೊಳಗೆ ಇದ್ರೆ ಮಾತ್ರ ತೆಗಿಬೋದು ರೀ. ಇಲ್ಲಪ್ಪ ಅಂದ್ರೆ ಅಷ್ಟು ಸುಲಭವಾಗಿ ಬರೋಂಗಿಲ್ಲ ರೀ. ದಾಳಿಂಬೆ ಹಣ್ಣಿಗೆ ಉತ್ತಮ ಬೆಲೆ ದೊರೆತರೆ 1 ಎಕರೆಯಲ್ಲಿ 10 ಲಕ್ಷದವರೆಗೆ ಆದಾಯವನ್ನ ಗಳಿಸಬಹುದು. ಇನ್ನು ಸಂಗನಗೌಡ ಅವರು 12 ಎಕರೆಯಲ್ಲಿ ದಾಳಿಂಬೆಯನ್ನ ಬೆಳೆದಿದ್ದು ಈ ಬಾರಿ ಉತ್ತಮ ಆದಾಯವನ್ನ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನ ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.